ಹಾಯ್, ಗುಡ್ ಮಾರ್ನಿಂಗ್. ಪ್ರಯಾಗ್ರಾಜ್ ಬಂದು ರೀಚ್ ಆಗೀವಿ. ನಿನ್ನೆ ರಾತ್ರಿ 33 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಒಂದು 2 ಕಿಲೋಮೀಟರ್ ಕ್ಲಿಯರ್ ಮಾಡಿಕೊಟ್ಟಾರ ಪೊಲೀಸರು. ಆಮೇಲೆ ವಾಲಂಟಿಯರ್ಸ್ ಅವ್ರು ಯಾರೂ ಇಲ್ಲ ಅಂತಿಲ್ಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನಾನೀಗ 28 ಕಿಲೋಮೀಟರ್ನಾಗ ಅದೀನಿ. ನನ್ನ ಹಿಂದಕ್ಕೆ ಎಷ್ಟೈತೋ ಗೊತ್ತಿಲ್ಲ ಇನ್ನೂ ಟ್ರಾಫಿಕ್, ಯಾಕಂದ್ರೆ ಭಾಳ ಮಂದಿ ಬರತ್ತಾರ. ಆಮೇಲೆ ಇಲ್ಲಿ ನೋ VIP ಝೋನ್, ನೋ ವೆಹಿಕಲ್ ಝೋನ್ ಅಂತ ಮಾಡಿದ್ದಾರೆ ಒಳಗೆ. ನೋ VIP ಝೋನ್ ಅಂತಂದ್ರೆ ಒಳಗೆ ಯಾರು VIP ಗಳನ್ನ ಸಪ್ರೇಟಾಗಿ ಟ್ರೀಟ್ ಮಾಡೋದಾಗಲಿ, ಅವ್ರಿಗೆ ಸಪ್ರೇಟಾಗಿ ರೋಡ್ನಾಗ ಕರ್ಕೊಂಬಂದು ಒಳಗೆ ಕರ್ಕೊಂಡು ಹೋಗೋದು ಅವೆಲ್ಲ ಏನಿಲ್ಲ. ಅವರು ಈಕ್ವಲ್, ಎಲ್ಲರೂ ನೇರವಾಗಿ ಬರ್ಬೇಕು, ನೇರವಾಗಿ ಹೋಗ್ಬೇಕು. ಅವರು ಪಬ್ಲಿಕ್ನಾಗ ಬಂದಂಗೆ ಬರ್ಬೇಕು. ಅವ್ರಿಗೆ ಸಪ್ರೇಟ್ ಟ್ರೀಟ್ ಏನು ಇಲ್ಲ ಅಂತೇಳಿ ಇಲ್ಲಿನ ಯೋಗಿ ಆದಿತ್ಯನಾಥ್ ಸರ್ ಅವರು ಇದು ಮಾಡಿದ್ದಾರೆ, ಆದೇಶ ಪಾಸ್ ಮಾಡಿದ್ದಾರೆ. ಸೊ ಹಾಗಾಗಿ ಈಕ್ವಲ್ ಆಗೈತಿ ಈಗ ಎಲ್ಲರಿಗೂ. ಅವ್ರು ಎಸ್ಕಾರ್ಟ್ ಹಾಕೊಂಬರೋದು, ಟ್ರಾಫಿಕ್ ಪೊಲೀಸ್ ನಿಲ್ಲಿಸಿ ಸಪ್ರೇಟ್ ವೇದಾಗ ಹೋಗೋದು ಅವೆಲ್ಲ ಏನಿಲ್ಲ. ಅವರು ಇದು ನಮ್ಮ ಥರನೇ ಹಿಂಗೆ ಬರ್ಬೇಕು, ಹಿಂಗೆ ಬಂದು ಹಿಂಗೆ ಹೋಗ್ಬೇಕು. ಆಮೇಲೆ ನೋ ವೆಹಿಕಲ್ ಝೋನ್ ಅಂತ ಒಳಗೇನು ಫಂಕ್ಷನ್ಸ್ ಅದೆಲ್ಲ ನಡೆಯತ್ತಲ್ಲ, ಅಲ್ಲಿ ವೆಹಿಕಲ್ ಹೋಗಂಗಿಲ್ಲ, ವೆಹಿಕಲ್ ಬಿಡಬಾರ್ದು ಅಂತೇಳಿ ಇದು ಮಾಡಿದಾರಂತೆ, ಆರ್ಡರ್ ಪಾಸ್ ಮಾಡಿದಾರಂತೆ. ಸೊ ಹಾಗಾಗಿ ಜಾಸ್ತಿ ಟ್ರಾಫಿಕ್ ಆಗತೈತಿ. ಆಮೇಲೆ ಟ್ರೈನ್ಗಳಷ್ಟೇ ಈ ಸ್ಟೇಷನಿಗೆ ನಿಲ್ತಾ ಇಲ್ಲ. ನೀವು ಎಲ್ಲಿಗೆ ಎಂಡಿಂಗ್ ಡೆಸ್ಟಿನೇಷನ್ ಕೊಟ್ಟಿದ್ದಾರಲ್ಲ ಇಲ್ಲಿ ಪ್ರಯಾಗ್ರಾಜ್ಗೆ, ಅಲ್ಲಿ ನಿಲ್ತಾ ಇಲ್ಲ. ಅಲ್ಲಿಂದ ನೆಕ್ಸ್ಟ್ ಸ್ಟೇಷನ್ ಅಥವಾ ಬಿಫೋರ್ ಸ್ಟೇಷನ್ ಸ್ಟಾಪ್ ಕೊಡತ್ತಾರಂತ. ಬಿಕಾಸ್ ಅಲ್ಲಿ ಕ್ರೌಡ್ ಜಾಸ್ತಿ ಆಗತ್ತೈತಿ. ಆಮೇಲೆ ಕಾಲು ತುಳಿತ ಅಂತಿಂಥದ್ದು ಆಗಬಾರ್ದು ಅನ್ನೋ ಉದ್ದೇಶದಿಂದ, ಏಜ್ ಆದವ್ರು ಇರ್ತಾರೆ ಅನ್ನೋ ಉದ್ದೇಶದಿಂದ ಸೊ ಒಂದೊಂದು ಸ್ಟಾಪ್ ಹಿಂದಕ್ಕೆ, ಒಂದೊಂದು ಸ್ಟಾಪ್ ಮುಂದೆ ಕೊಡತ್ತಾರ. ಬಿಕಾಸ್ ಅಲ್ಲಿ ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಅದಾರಂತ. ಆಮೇಲೆ ಇದು ಕ್ರೌಡ್ ಕಮ್ಮಿ ಆಕೈತಿ, ಸ್ವಲ್ಪ ಸಮಾಧಾನ ಮಾಡಿರಿ. ನೋಡ್ಬೇಕಂತ ನಿಮಗೂ ಆಸೆ ಇರ್ತೈತಿ, ಬಟ್ ಯಾರಿಗೂ ಗೊತ್ತಿರಲ್ಲ ಇಲ್ಲಿ ಏನು ನಡೆದೈತಿ ಅಂತೇಳಿ. ಇನ್ಸ್ಟಾಗ್ರಾಮ್ನ ನೋಡ್ತಿದ್ಲೇ ಬಂದುಬಿಡ್ತೀರಿ. ಸೊ ಸ್ವಲ್ಪ ಅವಾಯ್ಡ್ ಮಾಡಿರಿ, ಇನ್ನೊಂದು 4 ದಿವಸ ಅವಾಯ್ಡ್ ಮಾಡಿರಿ, ಮತ್ತು ಎಲ್ಲ ಕ್ಲಿಯರ್ ಆಕೈತಿ, ಅವಾಗ ಬಂದು ನೋಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಥಂಡಿ ಹೊಡೆತ ಇಲ್ಲಿ ನೋಡ್ರಿ ಥಂಡಿ ಹೊಡೆತ ಹೆಂಗೈತೆ ಅಂತೇಳಿ. ಒಂದು ಸ್ವೆಟರ್ ಹಾಕೊಂಡವನ, ಮ್ಯಾಲೊಂದು ರಗ್ ಹೊಚ್ಕೊಂಡು, ಮತ್ತು ಕಿಟಕಿ ಗ್ಲಾಸ್ ಹಾಕ್ಕೊಂಡು ಹೀಟ್ರ್ ಆನ್ ಮಾಡೀವಿ. ಹೀಟ್ರ್ ಆನ್ ಮಾಡಿದ್ರು ಸತ್ಯಕ್ಕೆ ಥಂಡಿ ಸಿಕ್ಕಾಪಟ್ಟೆ ಐತಿ. ಸೊ ಹಾಗಾಗಿ ಮಕ್ಕಳು, ಮರಿ, ಏಜ್ ಆದವರು, ಆಮೇಲೆ ಹೆಲ್ತ್ ಫ್ಯಾಕ್ಟರ್ ಏನಾರು ಇರ್ತಾವೆ ಅಂಥವ್ರು ಬರೋಕ್ಕೆ ಹೋಗ್ಬೇಡ್ರಿ. ಈಗ ಸಿಕ್ಕಾಪಟ್ಟೆ ಅನ್ಸಪೋರ್ಟೇಬಲ್ ಕಂಡೀಷನ್ ಐತಿ ಇಲ್ಲೆಲ್ಲ ವೆದರ್. ಸೊ ಅದಕ್ಕೆ ಈಗ ನಿಮ್ಗೆ ಈ ವಿಷಯ ತಿಳಿಸ್ಬೇಕಂತಂದ ವಿಡಿಯೋ ಮಾಡಿದೆ. ಆಮೇಲೆ ಕ್ರೌಡ್ ಕಮ್ಮಿ ಆಕೈತಿ. ನಿಮಗೆ ನೀರು ಬೇಕಾ, ಏನು ಬೇಕು ನಂಗೆ ಹೇಳ್ರಿ, ನಾ ತಂದು ಕೊಡ್ತೀನಿ. ಬಟ್ ಆಮೇಲೆ ಬೇಕಾದ್ರೆ ಬಂದು ಹೋಗ್ರಿ, ಬಂದು ಎಷ್ಟೋ ಥರ ಇದ್ದೋಗ್ರಿ, ಯಾರು ಕೇಳಂಗಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್.